హాయ్ ఫ్రెండ్స్, విజయ్ దేవరకొండ రష్మిక పెళ్ళైంది కదా. అప్పుడు మనల్ని కూడా పిలవచ్చు కదా పెళ్ళిళ్ళకి. మళ్ళీ మిమ్మల్ని పిలుచురు, లడ్డూలు పడుతురు, అన్నదానం పడుతురు. మనం కూడా ఫ్యాన్సీ కదా, నేను కూడా ఫ్యాన్సీ కదా. నేను కూడా రీల్స్ చేస్తున్నారు కదా, నేను కూడా రీల్స్ చేస్తున్నా కదా. పిలిస్తే ఏమవుతుందంట? ఈ వీడియో వాళ్ళకి షేర్ చేయండి. పిలిస్తే ఏమవుతుందంట? ಟಾಲಿವುಡ್ ಸ್ಟಾರ್ ಕಪಲ್ ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಫೆಬ್ರವರಿ 26ರಂದು ಉದಯಪುರದ ಖಾಸಗಿ ರೆಸಾರ್ಟ್ನಲ್ಲಿ ತಮ್ಮ ಕುಟುಂಬದವರು ಮತ್ತು ಸ್ನೇಹಿತರ ನಡುವೆ ಅದ್ದೂರಿಯಾಗಿ ಮದುವೆಯಾದರು. ಇನ್ನು ಇವರ ವಿವಾಹ ವಾರ್ಷಿಕೋತ್ಸವದಲ್ಲಿ ಫ್ಯಾನ್ಸ್ ಮತ್ತು ಮಾಧ್ಯಮದವರಿಗೆ ಯಾವುದೇ ರೀತಿಯ ಆಹ್ವಾನ ಇರಲಿಲ್ಲ. ಆದರೆ ಅವರ ಮದುವೆಯ ನಂತರ ದಂಪತಿಗಳು ಹಲವು ನಗರಗಳು ಮತ್ತು ದೇವಸ್ಥಾನಗಳಲ್ಲಿ ಅವರ ಅಭಿಮಾನಿಗಳಿಗೆ ಸಿಹಿ ಹಂಚಿದ್ರು. ಕಳೆದ ಬುಧವಾರ ಹೈದರಾಬಾದ್ನಲ್ಲಿ ತಮ್ಮ ಇಂಡಸ್ಟ್ರಿ ಸ್ನೇಹಿತರಿಗಾಗಿ ರಿಸೆಪ್ಷನ್ ಕೂಡ ಅದ್ದೂರಿಯಾಗಿ ಆಚರಿಸಿಕೊಂಡರು. ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವಿಜಯ್ ದೇವರಕೊಂಡ ಪುಟ್ಟ ಅಭಿಮಾನಿಯೊಬ್ಬರು ತಮ್ಮ ಪ್ರಿಯ ನಟನನ್ನ ಪ್ರಶ್ನೆ ಮಾಡಿದ್ದಾರೆ. ಆ ವಿಡಿಯೋ ವೈರಲ್ ಆಗುತ್ತಿದೆ. ವಿಜಯ್ ಮತ್ತು ರಶ್ಮಿಕಾ ಮದುವೆಯಾದಾಗ ನಮ್ಮನ್ನ ಕೂಡ ಕರಿಬೋದು ಅಲ್ವಾ, ಮದುವೆಗೆ ನಾವು ಅವರ ಫ್ಯಾನ್ಸ್ ಹೋಗ್ತಿದ್ವಿ ಅಲ್ವಾ ಎಂದು ಪ್ರಶ್ನಿಸಿದ್ದಾರೆ. ನಂತರ ನಿಮ್ಮನ್ನ ಕರೆದಿದ್ದಾರೆ, ಲಡ್ಡು ಅನ್ನದಾನ ಮಾಡಿದ್ದಾರೆ, ಆದರೆ ನನ್ನ ಯಾಕೆ ಕರೆದಿಲ್ಲ, ನಾನು ಅವರ ಫ್ಯಾನ್ ಅಲ್ವಾ ಎಂದು ಯುವರ್ಸ್ ಲಕ್ಕಿ ತಲ್ಲಿ ವಿಜಯ್ ಹಾಗೂ ರಶ್ಮಿಕಾ ಮಂದಣ್ಣಗೆ ಪ್ರಶ್ನೆ ಮಾಡಿದ್ದಾರೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ. రష్మిక పెళ్ళైంది కదా. అప్పుడు మనల్ని కూడా పిలవచ్చు కదా పెళ్ళిళ్ళకి. మళ్ళీ మిమ్మల్ని పిలుచురు, లడ్డూలు పడుతురు, అన్నదానం పడుతురు. మనం కూడా ఫ్యాన్సీ కదా, నేను కూడా ఫ్యాన్సీ కదా. ವೈರಲ್ ವಿಡಿಯೋ ವಿಜಯ್ ಅವರ ಗಮನಕ್ಕೂ ಬಂದಿದೆ. ಅದಕ್ಕೆ ಅವರು ಕಮೆಂಟ್ ಕೂಡ ಮಾಡಿದ್ದಾರೆ. ಬುಜ್ಜಿ ತಲ್ಲಿ, ಮನೆಗೆ ಲಂಚ್ಗೆ ಕರೆಯುತ್ತೇನೆ, ನಿನಗೆ ಇಷ್ಟವಾದ ಊಟ ಮತ್ತು ಸಿಹಿ ಯಾವುದು ಎಂದು ಹೇಳು, ಅವನ್ನೆಲ್ಲ ಮನೆಯಲ್ಲೇ ಮಾಡಿಸಿ ನಾವು ಚೆನ್ನಾಗಿ ಕೂತು ತಿನ್ನೋಣ ಎಂದು ವಿಜಯ್ ದೇವರಕೊಂಡ ಕಮೆಂಟ್ ಮಾಡಿದ್ದಾರೆ. ಇನ್ನು ತಮ್ಮ ಮದುವೆಯ ನಂತರ ದಂಪತಿಗಳು ಒಂದು ನೋಟ್ ಹಂಚಿಕೊಂಡಿದ್ದರು. ಮಾರ್ಚ್ 1ರಂದು ತಮ್ಮ ವಿವಾಹವನ್ನ ಆಚರಿಸಲು ಮತ್ತು ಅಭಿಮಾನಿಗಳ ಆಶೀರ್ವಾದ ಪಡೆಯಲು ಪ್ರೀತಿ ಮತ್ತು ಸಿಹಿಗಳಿಂದ ತುಂಬಿದ ಟ್ರಕ್ಗಳನ್ನು ದೇಶಾದ್ಯಂತ ಕಳುಹಿಸಲಾಗುತ್ತಿದೆ ಎಂದು ತಿಳಿಸಿದರು. ಅದರಂತೆ ಸಿಹಿಗಳನ್ನು ದೆಹಲಿ, ಬಿಹಾರ, ತೆಲಂಗಾಣ, ಚಂಡೀಗಢ, ಉತ್ತರ ಪ್ರದೇಶ್, ಗುಜರಾತ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ರಾಜಸ್ಥಾನ, ಆಂಧ್ರ ಪ್ರದೇಶ್ ಸೇರಿದಂತೆ ಹಲವು ನಗರಗಳಲ್ಲಿ ಹಂಚಲಾಯಿತು. ಇದರ ಜೊತೆಯಲ್ಲಿ ಕರ್ನಾಟಕ, ಅಸ್ಸಾಂ, ಉತ್ತರ ಪ್ರದೇಶ್, ಗುಜರಾತ್, ತಮಿಳುನಾಡು, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಸೇರಿದಂತೆ ದೇವಸ್ಥಾನಗಳಲ್ಲಿ ಅನ್ನದಾನವೂ ಆಯೋಜಿಸಲಾಗಿತ್ತು. ಇನ್ನು ವಿಜಯ್ ದೇವರಕೊಂಡ ಹಾಗೂ ರಶ್ಮಿಕಾ ಮಂದಣ್ಣ ಮದುವೆಗೆ ಅಭಿಮಾನಿಗಳು ಈಗಾಗಲೇ ಸಂತಸ ವ್ಯಕ್ತಪಡಿಸಿದ್ದು, ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದಂತಹ ವಿಡಿಯೋಗೆ ವಿಜಯ್ ದೇವರಕೊಂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಮತ್ತಷ್ಟು ಸಿನಿಮಾ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ.